ನಿತೀಶ್ ಕುಮಾರ್ ಈ ಮೈತ್ರಿಯನ್ನು ಮುನ್ನಡೆಸುತ್ತಿದ್ದಾರೆ. ಈ ಸಂಪೂರ್ಣ ವಿಷಯದ ಮುಖ ಮತ್ತು ನಾಯಕ ಅವರೇ ಎಂದು ನಾವು ನೋಡಬಹುದು ನಿತೀಶ್ ಕುಮಾರ್ ಇರುವವರೆಗೂ. ಈ ಚುನಾವಣೆ ಮುಖ್ಯವಾಗಿದೆ ಏಕೆಂದರೆ ಬಿಹಾರ ಒಂದು ಟೇಕ್ ಆಫ್ ಹಂತದಲ್ಲಿದೆ ಎಂದು ನಮಗೆ ಅನಿಸುತ್ತದೆ. ಪ್ರತಿಯೊಂದು ರಾಜ್ಯಕ್ಕೂ ತನ್ನದೇ ಆದ ರಾಜಕೀಯವಿರುತ್ತದೆ. ಮಹಾರಾಷ್ಟ್ರದ ರಾಜಕೀಯ ಅಥವಾ ಬಂಗಾಳದ ರಾಜಕೀಯವು ಬಿಹಾರದಲ್ಲಿ ಪುನರಾವರ್ತನೆಯಾಗುತ್ತದೆ ಎಂದು ನೀವು ಹೋಲಿಸಲಾಗುವುದಿಲ್ಲ. ಯಾರಾದರೂ ಎಲ್ಲಿಂದಲಾದರೂ ಬಂದರೆ ಅವರು ಪ್ರಜೆಯಲ್ಲದಿದ್ದರೆ ಅವರ ಮೇಲೆ ಖಂಡಿತವಾಗಿ ಕ್ರಮ ತೆಗೆದುಕೊಳ್ಳಿ, ನಮಗೆ ಒಂದು ಪಕ್ಷವಾಗಿ. ಬಿಹಾರದ ಅಭಿವೃದ್ಧಿ, ಉದ್ಯೋಗಾವಕಾಶಗಳು, ಹೂಡಿಕೆ ಪಡೆಯುವುದು ಒಂದು ವಿಷಯವಾಗಿದೆ. ನಮ್ಮದೊಂದು ದೊಡ್ಡ ಟ್ರ್ಯಾಕ್ ರೆಕಾರ್ಡ್ ಇದೆ ನಿತೀಶ್ ಕುಮಾರ್. ಸತ್ಯ, ಈ ಬಿಡುವಿಲ್ಲದ ಚುನಾವಣಾ ಸಮಯದಲ್ಲಿ ನಮಗಾಗಿ ಸಮಯ ಮೀಸಲಿಟ್ಟಿದ್ದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು. ಹಾಗಾಗಿ ನಾನು ನಿಮ್ಮನ್ನು ಕೇಳಲು ಬಯಸುತ್ತೇನೆ, ಅವರು ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಘೋಷಿಸಿಲ್ಲ ಎಂಬುದು ನಿಮಗೆ ಬೇಸರ ತರಿಸಿದೆಯೇ? ಅವರು ಸ್ಪಷ್ಟ ವ್ಯಕ್ತಿಯಾಗಿದ್ದಾರೆ. ಆದರೆ ಯಾರು ಹೆಚ್ಚು ಸ್ಥಾನಗಳನ್ನು ಪಡೆಯುತ್ತಾರೆ ಎಂದು ನೋಡಲು ಅವರು ಕಾಯುತ್ತಿರುವಂತೆ ತೋರುತ್ತದೆ. ಅವರು ಅದನ್ನು ಘೋಷಿಸದಿರುವುದು ಅವಮಾನಕರವೇ? ಹಾಗೇನಿಲ್ಲ. ಇವತ್ತು ಕೂಡ ಪ್ರಧಾನಿಯವರ ರ್ಯಾಲಿಯಲ್ಲಿ ಅವರು ನಿತೀಶ್ ಕುಮಾರ್ ಈ ಮೈತ್ರಿಯನ್ನು ಮುನ್ನಡೆಸುತ್ತಿದ್ದಾರೆ ಎಂದು ಹೇಳಿದರು. ಈ ಸಂಪೂರ್ಣ ವಿಷಯದ ಮುಖ ಮತ್ತು ನಾಯಕ ಅವರೇ. ಅವರು ಹಾಲಿ ಮುಖ್ಯಮಂತ್ರಿ, ಇಂದಿಗೂ ಅವರೇ ಮುಖ್ಯಮಂತ್ರಿ. ಆದರೆ ನೀವು ಅವರು ನಮ್ಮ ಮುಂದಿನ ಮುಖ್ಯಮಂತ್ರಿ ಆಗುತ್ತಾರೆ ಎಂದು ಹೇಳಬೇಕು. ಕೇವಲ ಆ 3 ಪದಗಳು. ಚುನಾವಣೆ ಬಂದಾಗ 2010ರಲ್ಲಿ ಕೂಡ ನಿತೀಶ್ ಜಿ ಮುಖ್ಯಮಂತ್ರಿಯಾಗುತ್ತಾರೆ ಎಂದಿತ್ತು. ಈ ಬಾರಿ ನಾವು ನೋಡಿದ್ದೇವೆ, ಸಾಕಷ್ಟು ಸಿದ್ಧತೆಗಳೊಂದಿಗೆ ಚುನಾವಣೆ ಎದುರಿಸುವ NDA ಇಲ್ಲಿಯವರೆಗೆ ಒಂದೇ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿಲ್ಲ. ಎರಡನೆಯ ವಿಷಯ ನೆನಪಿದೆಯೇ? 2020ರಲ್ಲಿ ನಿಮ್ಮ ಸಂಖ್ಯೆಗಳು ಕಡಿಮೆಯಾಗುತ್ತವೆ ಎಂದು ಅನಿಸುತ್ತಿದ್ದಾಗಲೂ ಬಿಜೆಪಿ ಪತ್ರಿಕಾಗೋಷ್ಠಿಯಲ್ಲಿ ನಿತೀಶ್ ಕುಮಾರ್ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೆ ಎಂದು ಬದ್ಧತೆ ವ್ಯಕ್ತಪಡಿಸಿತ್ತು. ಈ ಬಾರಿ ಬಿಜೆಪಿ ಘೋಷಣೆ ಮಾಡದಿರಲು ಅಂತಹ ಯಾವ ಅನಿವಾರ್ಯತೆ ಇದೆ? ಮತ್ತು ಇದರಿಂದಾಗಿ ನಿಮ್ಗೆಲ್ರಿಗೂ ಸ್ವಲ್ಪ ಟೆನ್ಷನ್ ಆಗುತ್ತದೆಯೇ? ಇಲ್ಲ, ನನಗೆ ಹಾಗನಿಸುವುದಿಲ್ಲ. ನಮ್ಮ ನಡುವೆ ಯಾವಾಗ ಮಾತುಕತೆ ನಡೆದರೂ ಅವರ ನಾಯಕತ್ವದಲ್ಲಿಯೇ ಚುನಾವಣೆ ಎದುರಿಸುತ್ತಿದ್ದೇವೆ ಎಂದು ಬಿಜೆಪಿಯ ಕಡೆಯಿಂದ ಪದೇ ಪದೇ ಹೇಳಲಾಗಿದೆ. ಈಗ ಯಾರ ನಾಯಕತ್ವದಲ್ಲಿ ಚುನಾವಣೆ ಎದುರಿಸುತ್ತಿದ್ದೇವೆಯೋ ಅವರೇ ಮುಖ್ಯಮಂತ್ರಿಯಾಗುತ್ತಾರೆ ಎಂದು ಬಿಹಾರದ ಜನರೂ ನಂಬುತ್ತಾರೆ ಮತ್ತು ನಾವೂ ನಂಬುತ್ತೇವೆ. ಈಗ ತಾಂತ್ರಿಕವಾಗಿ ನೀವು ಆ ಪದವನ್ನು ಹೇಳಬೇಕಿತ್ತೋ ಬೇಡವೋ ಎಂದು ಕೇಳಬಹುದು. ಆದರೆ ಇಂದಿಗೂ ಅವರೇ ಮುಖ್ಯಮಂತ್ರಿ ಮತ್ತು ಈ ಚುನಾವಣೆಯ ನಾಯಕರೂ ಅವರೇ, ಮುಖವೂ ಅವರೇ. ಅದರಲ್ಲಿ ಯಾವುದೇ ಗೊಂದಲವಿಲ್ಲ. ಹಾಗಾಗಿ ಒಮ್ಮೆ ಫಲಿತಾಂಶ ಬಂದರೆ ಖಂಡಿತವಾಗಿಯೂ ಅವರೇ ಮುಖ್ಯಮಂತ್ರಿಯಾಗುತ್ತಾರೆ ಎಂದು ನನಗೆ ಅನಿಸುತ್ತದೆ. ಬಿಜೆಪಿಯಲ್ಲಿ ಮುಖ್ಯಮಂತ್ರಿ ಪಾತ್ರಕ್ಕೆ ಸರಿಹೊಂದುವಂತಹ ಯಾರಾದರೂ ಇದ್ದಾರೆಯೇ? ಯಾವುದೇ ಹುದ್ದೆ ಖಾಲಿ ಇಲ್ಲ. ನಿತೀಶ್ ಕುಮಾರ್ ಇರುವವರೆಗೂ ಹುದ್ದೆ ಎಲ್ಲಿದೆ? ಇಲ್ಲ, ನಾನು ಖಾಲಿ ಹುದ್ದೆಯ ಬಗ್ಗೆ ಮಾತನಾಡ್ತಿಲ್ಲ. ನಾನು ಮಾತನಾಡುತ್ತಿರುವುದು ನಿಮ್ಮ ದೃಷ್ಟಿಯಲ್ಲಿ ಇಂದು ಬಿಜೆಪಿಯಲ್ಲಿ ಯಾವುದೇ ನಾಯಕ ಇದ್ದಾರೆಯೇ? ರಾಜ್ಯದಲ್ಲಿ ಯಾರು ಮಾರಬಲ್ಲರು? ನಾನು ಇದರ ಬಗ್ಗೆ ಪ್ರತಿಕ್ರಿಯಿಸಲಾರೆ, ಯಾಕೆಂದರೆ ಇದು ಬಿಜೆಪಿಗೆ ಬಿಟ್ಟದ್ದು. ಅದು ನನಗೆ ಗೊತ್ತಿಲ್ಲ, ಯಾಕೆಂದರೆ ಸುಶೀಲ್ ಮೋದಿಜಿ ಇದ್ದರು. ಅವರು ನಿತೀಶ್ ಜಿ ಅವರಿಗೆ ಬಹಳ ಹತ್ತಿರವಾಗಿದ್ದರು. 2005ರಲ್ಲಿ ಈ ಸರ್ಕಾರ ರಚನೆಯಾದ ಮೊದಲ ದಿನದಿಂದಲೇ ಅವರು ಸರ್ಕಾರವನ್ನು ನಡೆಸುವಲ್ಲಿ ನಿತೀಶ್ ಕುಮಾರ್ ಅವರೊಂದಿಗೆ ಹೆಗಲಿಗೆ ಹೆಗಲು ಕೊಟ್ಟು ನಿಂತಿದ್ದರು. ಈಗ ಮುಂದೆ ಏನಿದೆ? ಇಲ್ಲ, ನನಗೆ ಬಹಳಷ್ಟು ನಾಯಕರಿದ್ದಾರೆ. ಬಿಜೆಪಿ ಸರ್ಕಾರದಲ್ಲಿ ಚುನಾವಣೆಗಳನ್ನು ಎದುರಿಸಲಾಯಿತು. ಆದರೆ ಚುನಾವಣೆಯ ನಂತರ ಬಂದ ಫಲಿತಾಂಶ ಸಂಖ್ಯೆಗಳು, ಯಾಕೆಂದರೆ ಇದು ಮೊದಲ ಬಾರಿಗೆ ನೀವು ಸಮಾನ ಸಂಖ್ಯೆಯ ಸೀಟುಗಳಲ್ಲಿ ಸ್ಪರ್ಧಿಸುತ್ತಿದ್ದೀರಿ ಮತ್ತು ಮೊದಲು ನಿಮಗೆ ಕಡಿಮೆ ಸಂಖ್ಯೆಯ ಸೀಟುಗಳು ಬಂದಾಗಲೂ ನಿಮ್ಮನ್ನು ಒಪ್ಪಿಕೊಳ್ಳಲಾಗಿತ್ತು, ಯಾಕೆಂದರೆ ಅವರು ಚುನಾವಣೆಯ ಸಮಯದಲ್ಲಿಯೇ ಅದನ್ನು ಘೋಷಿಸಿದ್ದರು.
ಏಕನಾಥ್ ಶಿಂಧೆ ನಂತರ ನಿತೀಶ್ ಕುಮಾರ್ ಎರಡನೇ ಶಿಂಧೆ ಆಗಬಹುದು ಎಂದು ನಿಮಗನಿಸುತ್ತದೆಯೇ? ಮತ್ತು ಯಾಕಾಗಬಾರದು? ಪ್ರತಿಯೊಂದು ರಾಜ್ಯಕ್ಕೂ ತನ್ನದೇ ಆದ ರಾಜಕೀಯವಿರುತ್ತದೆ. ಮಹಾರಾಷ್ಟ್ರದ ರಾಜಕೀಯ ಅಥವಾ ಬಂಗಾಳದ ರಾಜಕೀಯವು ಬಿಹಾರದಲ್ಲಿ ಪುನರಾವರ್ತನೆಯಾಗುತ್ತದೆ ಎಂದು ನೀವು ಹೋಲಿಸಲಾಗುವುದಿಲ್ಲ. ಬಿಹಾರಕ್ಕೂ 20 ವರ್ಷಗಳ ತನ್ನದೇ ಆದ ಇತಿಹಾಸವಿದೆ. ಕಳೆದ ಬಾರಿ ನಮ್ಮ ಸಂಖ್ಯೆಗಳು ಬಹಳ ಕಡಿಮೆ ಇದ್ದವು. ಆದರೂ ನಿತೀಶ್ ಕುಮಾರ್ 5 ವರ್ಷ ಮುಖ್ಯಮಂತ್ರಿಯಾಗಿದ್ದರು. ಇದೂ ಕೂಡ ಒಂದು ಇತಿಹಾಸ. ನಮಗೆ ಕೇವಲ 43 ಸಿಕ್ಕಿತ್ತು, ಬಿಜೆಪಿಗೆ 74 ಇತ್ತು. ಆದರೂ ಅವರೇ ಮುಖ್ಯಮಂತ್ರಿಯಾಗಿದ್ದರು. ಜೊತೆಗೆ ನಿತೀಶ್ ಕುಮಾರ್ ಅವರನ್ನು ನಾಯಕರೆಂದು ಘೋಷಿಸಿರುವ ರೀತಿಯನ್ನು ನೋಡಿದರೆ ಯಾವುದೇ ಅಪಾಯವಿದೆ ಅಥವಾ ಹಾಗಾಗುವುದಿಲ್ಲ ಎಂಬ ಯಾವುದೇ ಅಸ್ಪಷ್ಟತೆ ನನಗೆ ಕಾಣುತ್ತಿಲ್ಲ. ಒಂದು ವೇಳೆ ನಿತೀಶ್ ಕುಮಾರ್ ಅವರೇ ಸ್ವತಃ ಏನಾದರೂ ನಿರ್ಧಾರ ತೆಗೆದುಕೊಂಡರೆ ಅದು ಬೇರೆ ಮಾತು. ಆದರೆ ಸದ್ಯಕ್ಕೆ ನನಗೆ ಹಾಗೇನೂ ಕಾಣಿಸುತ್ತಿಲ್ಲ. ಅವರು ಯಾವ ನಿರ್ಧಾರ ತೆಗೆದುಕೊಳ್ಳಬಹುದು? ಇಲ್ಲ, ಸದ್ಯಕ್ಕೆ ಅಂತಹುದೇನೂ ಕಾಣಿಸುತ್ತಿಲ್ಲ. ಸದ್ಯಕ್ಕೆ ಅವರೇ ಮುಖ್ಯಮಂತ್ರಿಯಾಗಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಒಂದು ಹಂತ ಬರುತ್ತದೆ. ಕಳೆದ ಬಾರಿ ಘೋಷಿಸಲಾಗಿತ್ತು. ಯಾಕೆಂದ್ರೆ ಆ ಸಮಯದಲ್ಲಿ ನಿತೀಶ್ ಕುಮಾರ್ ಜಿ ಅವರ ಜೊತೆ ಇದ್ದಂತೆ ಅವರು RJD ಜೊತೆ ಹೋಗಿ ಬಿಡಬಹುದು ಎಂಬ ಭಯವೂ ಇರಬಹುದು. ಆದ್ದರಿಂದ ಅದಕ್ಕೂ ಮುನ್ನ, ಆದರೆ ಹಾಗಾಗಿ ಅವರ ಹೆಸರನ್ನು ಘೋಷಿಸಿಲ್ಲ ಎಂಬ ಮಾತು ಇಂದಿಗೂ ಹಾಗೆಯೇ ಇದೆ. ಅದು ಎಲ್ಲರಿಗೂ ತಿಳಿದದ ವಿಷಯ ಎಂದು ನೀವು ಹೇಳಬಹುದು. ಆದರೆ ಈ ಬಾರಿಯ ಚುನಾವಣೆಯಲ್ಲಿ ಇನ್ನೂ ಕೆಲವು ಜನರು ಹೊರಹೊಮ್ಮಿದ್ದಾರೆ. ಹೊಸ ನಾಯಕರು ಆಗಿದ್ದಾರೆ, ಕಣಕ್ಕಿಳಿದಿದ್ದಾರೆ. ಪ್ರಶಾಂತ್ ಕಿಶೋರ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನೋಡಿ, ನಾನು ಹೆಚ್ಚಾಗಿ ಟೀಕೆ ಮಾಡೋದಿಲ್ಲ. ಯಾಕಂದ್ರೆ ಈಗ ಚುನಾವಣೆ ಬರುತ್ತಿದೆ ಮತ್ತು ಚುನಾವಣೆ ನಿಮಗೆ ತಿಳಿಸ್ತದೆ ವಾಸ್ತವದಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ. ಮತ್ತು ನನಗೆ ಅನಿಸುತ್ತದೆ, ರಾಜಕೀಯದಲ್ಲಿ ಪಕ್ಷ ಕಟ್ಟುವವರು ಅವರು ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಾರೆ. ಸೇನಾಪತಿಯಾದವನು ಅವನು ಚುನಾವಣೆಯಲ್ಲಿ ಹೋರಾಡುತ್ತಾನೆ ಅಲ್ವಾ, ಮುಂಚೂಣಿಯಲ್ಲಿ ನಿಂತು ಹೋರಾಡುತ್ತಾನೆ. ಆದ್ರೆ ನಿಮ್ಗೆ ಏನಾದ್ರೂ ಕಾಣಿಸುತ್ತಿರುವುದು? ನನಗೆ ಅನಿಸುತ್ತದೆ, ಚುನಾವಣೆ ಹತ್ತಿರ ಬರುತ್ತಿದ್ದಂತೆ ಅಂತಿಮವಾಗಿ ಇದು ದ್ವಿಧ್ರುವಿ ಚುನಾವಣೆಯಾಗುತ್ತದೆ. ಚುನಾವಣೆಯ ದಿನದಂದು ಮತ ಚಲಾಯಿಸಲು ಹೊರಡುವವರು ಬಹುಶಃ ನೀವು ಇಂದು ಏನನ್ನಾದರೂ ನೋಡಬಹುದು. ಆದರೆ 15 ದಿನಗಳ ನಂತರ ಚುನಾವಣೆ ಇರುವಾಗ, ಚುನಾವಣೆಯ ದಿನದಂದು ಹೊರಬರುವ ಜನರಿಗೆ ಸ್ಪಷ್ಟತೆ ಇರುತ್ತದೆ, ಯಾರನ್ನು ಗೆಲ್ಲಿಸಬೇಕು, ಯಾರನ್ನು ಸೋಲಿಸಬೇಕು. ಹಾಗಾಗಿ ಅದು ಅಂತಿಮವಾಗಿ ದ್ವಿಧ್ರುವಿ ಚುನಾವಣೆಯೇ ಆಗಲಿದೆ. ಇದು NDA ವರ್ಸಸ್ ಮಹಾಗಠಬಂಧನ್ ಆಗಲಿದೆ. ಇದು ಬಹುತೇಕ ನಾಚಿಕೆ ಗೇಡಿನ ಸಂಗತಿ ಎಂದು ನಿಮಗೆ ಅನಿಸುತ್ತದೆಯೇ? 3 ತಿಂಗಳ ಹಿಂದೆ ನೀವು ಮಹಿಳೆಯರಿಗೆ 10,000 ರೂಪಾಯಿ ಘೋಷಿಸಿದ್ದೀರಿ. ಇದು ಮತಗಳನ್ನು ಖರೀದಿಸುವ ಚುನಾವಣೆ ಎಂಬುದು ಸ್ಪಷ್ಟವಾಗಿತ್ತು. ಇಲ್ಲ, ಇದು ಪೂರ್ತಿ. ನೀವು ಇದನ್ನು ಮೊದಲೇ ಯಾಕೆ ಮಾಡಲಿಲ್ಲ? ಇಲ್ಲ, ಅವರಿಗಾಗಿ ಮೊದಲಿನಿಂದಲೂ ಮಾಡುತ್ತಲೇ ಬಂದಿದ್ದೀವಿ ಅಲ್ವಾ. ಇಲ್ಲ, 10,000, 10,000. ಇಲ್ಲ, ಮೊದಲು ಅವರಿಗಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಬೆಂಬಲಿಸ್ತಾ ಬಂದಿದ್ದೀವಿ. ಅವರು ಮತಗಳನ್ನು ಖರೀದಿಸುತ್ತಿಲ್ಲ. ಇಲ್ಲ, ಇದು ಮತಗಳನ್ನು ಖರೀದಿಸುವುದಲ್ಲ. ಅವರು ಸಂಪೂರ್ಣವಾಗಿ, ನೀವು ಜೀವಿಕಾದ ಇತಿಹಾಸವನ್ನು ನೋಡಿದರೆ ಅವರು ಏನು ಮಾಡುತ್ತಿದ್ದಾರೋ ಅದು ಇದೆಲ್ಲವನ್ನೂ ಕಳೆದ 20 ವರ್ಷಗಳಲ್ಲಿ 16-17 ವರ್ಷಗಳಲ್ಲಿ ರಚಿಸಲಾಗಿದೆ. 16ರಿಂದ 17 ವರ್ಷಗಳಲ್ಲಿ ಈ ಸ್ವಸಹಾಯ ಗುಂಪುಗಳನ್ನು ರಚಿಸಿ ಇಷ್ಟು ದೊಡ್ಡ ಶಕ್ತಿಯನ್ನು ರೂಪಿಸಿದ್ದಾರೆ. ಈ ಚುನಾವಣೆಯ ಸಮಸ್ಯೆಗಳಲ್ಲಿ ಇತರ ದೇಶಗಳಿಂದ ಮುಸ್ಲಿಮರ ಒಳನುಸುಳುವಿಕೆಯೂ ಒಂದು ಸಮಸ್ಯೆ ಎಂದು ನೀವು ಭಾವಿಸುತ್ತೀರಾ? ಅದು ಒಂದು ಸಮಸ್ಯೆಯೇ? ನಾವು ಒಂದು ಪಕ್ಷವಾಗಿ ನಾವು ಎಂದಿಗೂ. ನೀವು ಅದನ್ನು ಒಪ್ಪುವುದಿಲ್ಲವೇ? ಇಲ್ಲ, ಒಪ್ಪುವುದಿಲ್ಲ. ಅಥವಾ ಇಲ್ಲ, ನೀವು ಒಪ್ಪುತ್ತೀರೋ ಇಲ್ಲವೋ ಎಂದು ಹೇಳಬೇಕು. ಈಗ ರಾಜಕಾರಣಿಯಂತೆ ಮಾತನಾಡಬೇಡಿ. ಯಾರಾದರೂ ಎಲ್ಲಿಂದಾದರೂ ಬಂದರೆ, ಅವರು ಪ್ರಜೆಯಲ್ಲದಿದ್ದರೆ, ಇಲ್ಲಿಯವರಲ್ಲದೆ ಹೊರಗಿನವರಾಗಿದ್ದರೆ ಅವರ ಮೇಲೆ ಖಂಡಿತ ಕ್ರಮ ತೆಗೆದುಕೊಳ್ಳಿ. ಇದು ಚುನಾವಣಾ ವಿಷಯವಾಗುವಷ್ಟು ದೊಡ್ಡ ವಿಷಯವೇ? ವಿಷಯವೆಂದರೆ ಬಿಹಾರದ ಅಭಿವೃದ್ಧಿ. ಇದಲ್ಲವೇ? ಹೌದು. ನಮಗೆ ಒಳನುಸುಳುವಿಕೆ ಇಲ್ಲ. ನಮಗೆ ಮುಸ್ಲಿಮರದ ವಿಷಯವೆಂದರೆ ಬಿಹಾರ. ನಾನು ಏನು ಹೇಳುತ್ತಿದ್ದೇನೆಂದು ನಿಮಗೆ ಗೊತ್ತಿದೆ. ಹಾಗಾದರೆ ನೀವು ಅದನ್ನು ನಿರಾಕರಿಸುತ್ತಿದ್ದೀರಾ? ಇಲ್ಲ, ಒಂದು ಪಕ್ಷವಾಗಿ ನಮಗೆ ಬಿಹಾರದ ಅಭಿವೃದ್ಧಿ, ಉದ್ಯೋಗಾವಕಾಶಗಳು, ಹೂಡಿಕೆಗಳನ್ನು ತರುವುದು ಒಂದು ವಿಷಯವಾಗಿದೆ. ಇದು ನಮಗೆ ಅಭಿವೃದ್ಧಿಯ ವಿಷಯ ಎಂದು ನೀವು ಹೇಳುತ್ತಿದ್ದೀರಿ. ಕೇಂದ್ರ ಗೃಹ ಸಚಿವರು ಬಂದು ಈ ಬಾರಿ ನೀವು ಅಧಿಕಾರ ಕೊಟ್ಟರೆ ನಾವು ಒಳನುಸುಳುವಿಕೆಯನ್ನು ತಡೆಯುತ್ತೇವೆ ಎಂದು ಹೇಳುತ್ತಾರೆ. ಆದರೆ ಒಳನುಸುಳುವಿಕೆಯ ಬಗ್ಗೆ ಮಾತನಾಡುವಾಗ
ವಾಸ್ತವವಾಗಿ ಅವರು ನಿಮ್ಮ ಸರ್ಕಾರವನ್ನೇ ದೂಷಿಸುತ್ತಿದ್ದಾರೆ. ನೋಡಿ, ಪ್ರತಿಯೊಂದು ಪಕ್ಷವು ತನ್ನದೇ ಆದ ರೀತಿಯಲ್ಲಿ ಮಾತನಾಡುತ್ತದೆ. ಎಲ್ಲ ಪಕ್ಷಗಳ ದೃಷ್ಟಿಕೋನ ಒಂದೇ ಆಗಿದ್ದರೆ ಒಂದೇ ಪಕ್ಷ ಇರುತ್ತಿತ್ತು. ನೀವು ಮೈತ್ರಿ ಮಾಡಿಕೊಂಡಾಗ ಎಲ್ಲ ವಿಷಯಗಳ ಮೇಲೆ, ಎಲ್ಲ ಪಾಲಿಸಿಗಳ ಮೇಲೆ, ಎಲ್ಲ ಮಾತುಗಳ ಮೇಲೆ ಒಬ್ಬರಿಗೊಬ್ಬರು ಒಪ್ಪಿಕೊಳ್ಳುತ್ತೀರಿ ಎಂದೇನಿಲ್ಲ. ಅದು ಹಾಗೆ ಆಗುವುದಿಲ್ಲ. ಆದರೆ ಬಿಹಾರದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯ ವಿಷಯಕ್ಕೆ ಬಂದರೆ ನಾವೂ ಕೂಡ 20 ವರ್ಷಗಳಿಂದ ನೋಡುತ್ತಿದ್ದೇವೆ. ಇದು ಬಹಳ ದೀರ್ಘಕಾಲ, 20 ವರ್ಷಗಳಲ್ಲಿ. ಮತ್ತು ನೀವು ಮಾಡುತ್ತಿದ್ದೀರಿ. ನಿಮಗೆ 20 ವರ್ಷಗಳಿಗಿಂತ ಹೆಚ್ಚು ಕಾಲವೇ? ಇಲ್ಲ, ಅದಕ್ಕೂ ಮುಂಚೆ ನಿತೀಶ್ ಕುಮಾರ್ ಅವರಿಂದಲೂ ಸ್ಟೋರಿಗಳನ್ನು ಮಾಡುತ್ತಿದ್ದೆ. ಹೌದು. ಇಲ್ಲ, ಜಾತಿ ಸಂಘರ್ಷ ಇಲ್ಲ, ಕೋಮು ಗಲಭೆ ಉಂಟಾಗುವಂತಹ ಯಾವುದೇ ಸಂಘರ್ಷ ನಡೆದಿಲ್ಲ. ಇದು ಸಾಮಾನ್ಯ ವಿಷಯವಲ್ಲ. ಇದು ಜನನಿಬಿಡ ರಾಜ್ಯ. ಕೆಲವರಾದರೂ ಕುರಿತು ಏನಾದರೂ ಮಾಡಿರಬೇಕು. ಬಿಹಾರದಲ್ಲಿ ಕಳೆದ 20 ವರ್ಷಗಳಲ್ಲಿ ಎಲ್ಲಾದರೂ 1-2 ದಿನ ಕರ್ಫ್ಯೂ ಹೇರಿದ್ದು ವಿರಳ. 20 ವರ್ಷಗಳಲ್ಲಿ ಎಲ್ಲಿಯೂ ಕರ್ಫ್ಯೂ ಹೇರಿಲ್ಲ. ಆದ್ದರಿಂದ ಈ ಶಾಂತಿ ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಅವರು ಕಾಪಾಡಿಕೊಂಡು ಬಂದಿದ್ದಾರೆ. ಯಾಕೆಂದರೆ ಯಾರಿಗೂ ಹೀಗೆ ಅನಿಸುವುದಿಲ್ಲ. ಇದು ಸತ್ಯ. ಈ ಬಿಹಾರದಲ್ಲಿ ಇದು ಕೇವಲ ಲಾಲು ಯಾದವ್ ಕಾಂಗ್ರೆಸ್ ಕಾಲದಲ್ಲಿ ಮಾತ್ರವಲ್ಲ. ಕೆಲವರಿಗೆ ನನ್ನ ಸರ್ಕಾರ ಬಂತು ಎಂದು ಅನಿಸುತ್ತಿತ್ತು ಮತ್ತು ಕೆಲವರು ಹೊರಗುಳಿದು ಬಿಡುತ್ತಿದ್ದರಿದ್ದರು. ನಿತೀಶ್ ಕುಮಾರ್ ಎಲ್ಲರನ್ನೂ ಒಗ್ಗೂಡಿಸಿದ್ದಾರೆ ಮತ್ತು ಅದರ ಪರಿಣಾಮವಾಗಿಯೇ ಬಿಹಾರದಲ್ಲಿ 20 ವರ್ಷಗಳಲ್ಲಿ, ಇಲ್ಲದಿದ್ದರೆ ಯಾವಾಗಲೂ 6 ತಿಂಗಳಲ್ಲಿ ಎಲ್ಲಾದರೂ ದೊಡ್ಡ ಜಾತಿ ಸಂಘರ್ಷ ನಡೆಯುತ್ತಿತ್ತು. 50 ಜನರು ಸತ್ತರು, 20 ಜನರು ಸತ್ತರು. ಆದ್ದರಿಂದ ಈ ವಿಷಯ ನಡೆಯಲಿಲ್ಲ ಮತ್ತು ಹೆಚ್ಚಾಗಿ ನಮ್ಮ ಉದ್ದೇಶ ಈಗ ಇದೇ ಆಗಿದೆ. ನೀವು ಸ್ಥಿರವಾಗಿರುತ್ತೀರಿ ಎಂದು ನಾವು ಭಾವಿಸುತ್ತೇವೆ ಮತ್ತು ರಾಜತಾಂತ್ರಿಕರಾಗುವುದಿಲ್ಲ ಮತ್ತು ನಾನು ಒಪ್ಪುವುದಿಲ್ಲ ಎಂದು ಹೇಳುವುದಿಲ್ಲ. ಆದ್ದರಿಂದ ನೀವು ವಿಭಜಿಸಲು ಧರ್ಮವನ್ನು ಬಳಸುವುದಿಲ್ಲ. ಇಲ್ಲ, ನಾವು ವಿಭಜಿಸಲು ಧರ್ಮವನ್ನು ಎಂದಿಗೂ ಬಳಸಿಲ್ಲ. ನಾವು ಯಾವಾಗಲೂ ಎಲ್ಲ ಧರ್ಮಗಳನ್ನು ಗೌರವಿಸುತ್ತೇವೆ ಮತ್ತು ನಾವು ಸಾಬೀತುಪಡಿಸಿದ್ದೇವೆ. ಬಿಹಾರದಲ್ಲಿ ನಡೆದ ಅತಿ ದೊಡ್ಡ ಕೋಮು ಗಲಭೆ 1989ರ ಭಾಗಲ್ಪುರ್ ದಂಗೆ, ಅದು ಕಾಂಗ್ರೆಸ್. ಅದರ ನಂತರ ಆದರೆ ನೀವು ಅಧಿಕಾರದಲ್ಲಿರಲು ಏನು ಬೇಕಾದರೂ ಮಾಡುತ್ತೀರಾ? ಇಲ್ಲ, ನಮ್ದು ನಿತೀಶ್ ಕುಮಾರ್ ಅವ್ರದ್ದು ಒಂದು ದೊಡ್ಡ ಟ್ರ್ಯಾಕ್ ರೆಕಾರ್ಡ್ ಇದೆ. ಹೌದು, ನೀವು ಅಧಿಕಾರದಲ್ಲಿ ಉಳಿಯಲು ಏನು ಬೇಕಾದರೂ ಮಾಡುತ್ತೀರಿ ಎಂಬುದು. ಇಲ್ಲ, ಅಧಿಕಾರದಲ್ಲಿ ಉಳಿಯಲು ಏನು ಬೇಕಾದರೂ ಮಾಡುವುದಿಲ್ಲ. 15 ವರ್ಷ ಕಾಂಗ್ರೆಸ್ ಮತ್ತು RJDಯ ಸರ್ಕಾರವಿತ್ತು. ಅಷ್ಟು ದೊಡ್ಡ ಕೋಮು ಗಲಭೆ ಆಗಿತ್ತು ಮತ್ತು ಆ ಗಲಭೆಯಲ್ಲಿ ಭಾಗಿಯಾಗಿದ್ದವರಿಗೆ ನ್ಯಾಯ ಸಿಕ್ಕಿರಲಿಲ್ಲ. ಅವರಿಗೆ ಯಾವುದೇ ಪಿಂಚಣಿಯೂ ಸಿಕ್ಕಿರಲಿಲ್ಲ. ಅವರಿಗೆ ನ್ಯಾಯ ಒದಗಿಸಲು ನಿತೀಶ್ ಕುಮಾರ್ ಬರುವವರೆಗೆ ಅವರು ಯಾಕೆ ಕಾದರು? ಅದನ್ನು ಯಾವಾಗಲೂ ಜಾತ್ಯತೀತ ಸರ್ಕಾರವೆಂದು ಪರಿಗಣಿಸುತ್ತಿದ್ದಾಗ ಇದೂ ಕೂಡ ಒಂದು ಕಥೆ. ನಿತೀಶ್ ಕುಮಾರ್ ಅವರು ನಾವು ಕ್ರೈಮ್, ಕೋಮುವಾದ ಮತ್ತು ಭ್ರಷ್ಟಾಚಾರದೊಂದಿಗೆ ರಾಜಿ ಮಾಡಿಕೊಳ್ಳುವುದಿಲ್ಲ ಎಂದು ಹೇಳುತ್ತಿದ್ದರು. ಆದರೆ ನಾವು ನೋಡಿರುವಂತೆ ವಿಶೇಷವಾಗಿ ಕಳೆದ 5 ವರ್ಷಗಳಲ್ಲಿ, ಕಳೆದ 2-3 ವರ್ಷಗಳಲ್ಲಿ ನೀವು ಕ್ರೈಮ್ ವಿಷಯಕ್ಕೆ ಬಂದರೆ ದಲಿತ IAS ಅಧಿಕಾರಿಯ ಕೊಲೆ ಪ್ರಕರಣದಲ್ಲಿ ಶಿಕ್ಷೆಗೊಳಗಾದ ವ್ಯಕ್ತಿಗಾಗಿ ನೀವು ನಿಯಮವನ್ನೇ ಬದಲಾಯಿಸಿದ್ದೀರಿ. ಆ ವ್ಯಕ್ತಿ ಇಂದು ನಿಮ್ಮ ಪಕ್ಷದ MP ಯೊಬ್ಬರ ಪತಿ ಆನಂದ್ ಮೋಹನ್ ಸಿಂಗ್. ಎರಡನೆಯದಾಗಿ ಭ್ರಷ್ಟಾಚಾರದ ವಿಷಯದಲ್ಲಿ ನಿಮ್ಮಲ್ಲಿ ಅಧಿಕಾರಿಗಳ ಬಳಿ 13 ಕೋಟಿ ರೂಪಾಯಿ ವಶಪಡಿಸಿಕೊಳ್ಳಲಾಗುತ್ತಿದೆ ಮತ್ತು ಆ ಅಧಿಕಾರಿ ಬಂಧನವೂ ಆಗುವುದಿಲ್ಲ. ಮತ್ತು ಅಂದರೆ ಇಷ್ಟೊಂದು ಭ್ರಷ್ಟಾಚಾರವನ್ನು ಎಲ್ಲಿಯೂ ನೋಡಿಲ್ಲ. ಇದಕ್ಕೆ ಕಾರಣವೇನು? ನಿತೀಶ್ ಕುಮಾರ್ ದುರ್ಬಲರಾದರು ಎಂದೇನಿಲ್ಲ. ನಿಮ್ಮ ಮಂತ್ರಿಗಳ ಮೇಲೆ ಆರೋಪಗಳು ಬಂದವು. ನೀವು ಮಂತ್ರಿಗಳನ್ನು ಕೈಬಿಡಲೂ ಇಲ್ಲ. ಆ ಅಧಿಕಾರಿಯ ಬಳಿ 13 ಕೋಟಿ ಸಿಕ್ಕಿಬಿದ್ದಿದ್ದರೆ ಅದು ಬಿಹಾರ ಸರ್ಕಾರದ ವಿಜಿಲೆನ್ಸ್ ವಿಭಾಗದವರೇ ಹೋಗಿ ಅವರನ್ನು ಹಿಡಿದಿದ್ದಾರೆ. ಸರ್ಕಾರವೇ ಅವರ ಮೇಲೆ ಕ್ರಮ ಕೈಗೊಂಡಿದೆ. ಮತ್ತು ನೀವು ಒಂದು ನಿರ್ದಿಷ್ಟ ಪ್ರಕರಣದ ಬಗ್ಗೆ ಹೇಳುತ್ತಿದ್ದರೆ ಸರಿ, ಅವರ ನಿರ್ಧಾರ ಆ ಸಮಯದಲ್ಲಿ ಸರ್ಕಾರದ್ದಾಗಿತ್ತು. ಆದರೆ ಯಾವುದೇ ಅಪರಾಧಿಗೆ ಎಂದಿಗೂ ಆಶ್ರಯ ನೀಡಿದ್ದು ಈ ರಾಜ್ಯದಲ್ಲಿ ಎಂದಿಗೂ ಆಗಿಲ್ಲ. ಜಿ ಸರ್. ನಿತೀಶ್ ನಂತರ JDU ಭವಿಷ್ಯವೇನು? ಈ ಬಗ್ಗೆ ನಂತರ ಮಾತನಾಡೋಣ. ಇಂದು ಹೇಳಲು ಸಾಧ್ಯವಿಲ್ಲ. ಕೇವಲ ಈ ಪಕ್ಷವನ್ನು ಅವರೇ ಕಟ್ಟಿದ್ದು ಎನ್ನುವುದು ಸತ್ಯ. ಇದು ಅವರೇ ಕಟ್ಟಿದ ಪಕ್ಷ.
ತಮ್ಮ ರಕ್ತ ಬೆವರು ಹರಿಸಿ ಪಕ್ಷ ಕಟ್ಟಿದ್ದಾರೆ. ಏನೇ ಆಗುವುದಿದ್ದರೂ ಅವರೇ ನಿರ್ಧಾರ ತೆಗೆದುಕೊಳ್ಳಬೇಕು. ಭವಿಷ್ಯದಲ್ಲಿ ಯಾವಾಗಲಾದರೂ ಏನಾದರೂ ಅವರು ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಸ್ಥಿತಿಯಲ್ಲಿದ್ದಾರೆಯೇ? ಇತ್ತೀಚಿನವರೆಗೂ ಭೀತಿಯಾಗುತ್ತಿದ್ರು. ಆದ್ರೆ ಈ ಮಧ್ಯೆ ಅವರ ಮಾಧ್ಯಮ ಸಂವಾದ ಹೆಕ್ಕುಂದೇದಿಲ್ ಎನ್ನುವುದು ನಿಜ. ಆದ್ರೆ ಖಂಡಿತವಾಗಿಯೂ ಚುನಾವಣೆ ಈಗಷ್ಟೇ ಎಂದೆಯುತ್ತಿದೆ. ಈಗಷ್ಟೇ ಆರಂಭವಾಗಿದೆ ಅಂತ ಬಂದ್ರೆ ಮಾಧ್ಯಮದವರೊಂದಿಗೂ ಸಂವಾದ ನಡೆಸುತ್ತಾರೆ.